ಕಾರ್ಯಕ್ರಮ ಭಾಗಿಯಾಗಿದ್ದಾರೆ ನನ್ನ ಕಲೀಗ್ ಅಕ್ಷತಾ. ಎಸ್, ವೆಲ್ಕಮ್ ಈ ಒಂದು ಕಾರ್ಯಕ್ರಮಕ್ಕೆ. ಎಸ್ ಕಾವ್ಯ, ಅಡ್ವಾನ್ಸ್ಡ್ ಹ್ಯಾಪಿ ನ್ಯೂ ಇಯರ್ ಟು ಯು ಕಾವ್ಯ. ಥ್ಯಾಂಕ್ ಯು ಸೋ ಮಚ್. 2024 ವರ್ಷಕ್ಕೆ ನಾವು ಟಾಟಾ ಬಾಯ್ ಬಾಯ್ ಹೇಳ್ತಾ ಇದೀವಿ. ಆದ್ರೆ 2024 ಬಹಳ ವಿಶೇಷ ರೀತಿಯಿಂದ ಕೂಡಿತು. ಅಂದ್ರೆ ನಾವು ಜೋಶಲ್ಲೇನೋ ಇದ್ದು ಬಿಡ್ತೀವಿ, ಆದ್ರೆ ನಮಗೆ ಅರಿವು ಕೂಡ ಇರಬೇಕು. ಹಾಗಾಗಿ ಎಲ್ಲರೂ ಒಂದು ಖುಷಿಯ ಸಂದರ್ಭದಲ್ಲಿದ್ದಾರೆ, ಹಾಗಂತ ಯಾವುದೂ ಕೂಡ ನಿರ್ಲಕ್ಷ್ಯ ಮಾಡೋ ಹಂಗಿಲ್ಲ. ಕಾವ್ಯ ಕೇಳಿದ್ರು, ಹೇಳ್ದೆ, ಅದು ಇನ್ನೊಂದ್ಸತಿ ಹೇಳ್ತೀನಿ. ಜಾಸ್ತಿ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇರ್ಲಿಲ್ಲ. ಅಫ್ಕೋರ್ಸ್ ಕಾಲೇಜ್ ಆಗಿರ್ಬಹುದು, ಸ್ಕೂಲ್ ಆಗಿರ್ಬೋದು, ಅಲ್ಲಿ ಸೆಲೆಬ್ರೇಷನ್ ಇದ್ದೇ ಇರ್ತಿತ್ತು. ಕೇಕ್ ಕಟ್ಟಿಂಗ್ ಸೆರೆಮನಿ ಆಗಿರ್ಬೋದು, ಟೀಚರ್ಸಿಗೆ ನ್ಯೂ ಇಯರ್ ಅಂತ ಹೇಳಿ ಕೊಡೋದು, ಏನೋ ಕಾಂಪಿಟೇಷನ್, ಒಂಥರ ಮಜವಾಗಿರ್ತಿತ್ತು ನ್ಯೂ ಇಯರ್. ಅಂದ್ರೆ ನಮ್ಮ ಹಬ್ಬಗಳೇನಿದೆಯಲ್ಲ, ಅಂದ್ರೆ ದಸರಾ, ದೀಪಾವಳಿ, ಸಂಕ್ರಾಂತಿ, ಈ ಹಬ್ಬಗಳು ಬಿಟ್ಟು ಈ ಕ್ರಿಶ್ಚಿಯನ್ನರ ಕ್ರಿಸ್ಮಸ್ ಆಗಿರಬಹುದು, ಕಲ್ಚರ್ ಅಲ್ಲ ನ್ಯೂ ಇಯರ್ ಅನ್ನೋದು. ಅಂದ್ರೆ ಯುಗಾದಿ ಹಬ್ಬದಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಕಲ್ಚರ್ ಪ್ರಕಾರ. ಆದ್ರೆ ಖುಷಿಗೆ ಒಂದು ರೀಸನ್ ಬೇಕಷ್ಟೇ. ಹಾಗಾಗಿ ಒಂದು MG ರೋಡ್, ಈಗ ನಾವು ಕೆಲವೊಂದು ಏರಿಯಾಸ್ ಗಳನ್ನ ನೋಡ್ತಾ ಹೋಗೋದಾದ್ರೆ, ನಮ್ಮ ಭಾರತದಲ್ಲಿ ಎಲ್ಲಾ ಕಡೆನೂ ನ್ಯೂ ಇಯರ್ ಈಗ ಆಚರಿಸ್ತಾ ಇದ್ದಾರೆ.